ಎಸ್, ಮಹಾಭಾರತ ಮಹಾಸಂಗ್ರಾಮ ಮೊಳಗ್ತಾ ಇದ್ದ ಹಾಗೇನೆ ಕೊಪ್ಪಳದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ. ಕಳೆದ ಬಾರಿಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಂತಹ ಬಸವರಾಜ ರಾಯರೆಡ್ಡಿಗೆ ಬಿಜೆಪಿ ಈಗ ಗಾಳ ಹಾಕ್ತಾ ಇದೆ. ಆಪರೇಷನ್ ಕಮಲಕ್ಕೆ ತುತ್ತಾದ್ರ ಹಾಗಿದ್ರೆ ಬಸವರಾಜ ರಾಯರೆಡ್ಡಿ ಬಿಜೆಪಿಯಿಂದ ಕೈ ಪಕ್ಷದ ಹಿರಿಯ ನಾಯಕ ಲೋಕಸಭಾ ಕಣಕ್ಕೆ ಧುಮುಕ್ತಾರ. ಆಪರೇಷನ್ ಕಮಲಕ್ಕೆ ತುತ್ತಾದ್ರ ಬಸವರಾಜ ರಾಯರೆಡ್ಡಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತರು ಕೊಪ್ಪಳದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ರಾಯರೆಡ್ಡಿ ಸ್ಪರ್ಧೆ ಮಾಡ್ತಾರ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವಂತಹ ಟ್ಯಾಗ್ಲೈನ್. ಆ ಟ್ಯಾಗ್ಲೈನ್ನ ಪಕ್ಕದಲ್ಲೇನೆ ಬಸವರಾಜ ರಾಯರೆಡ್ಡಿ ಫೋಟೋ ಕೂಡ ಅಪ್ಲೋಡ್ ಆಗಿದೆ. ಕೊಪ್ಪಳ ಲೋಕ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಸವರಾಜ ರಾಯರೆಡ್ಡಿ. ಆದರೆ ದೆಹಲಿ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ನಡೆಸಿದ್ರು ಕೂಡ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಸೊ ಹಾಗಿದ್ದ ಮೇಲೆ ಬಿಜೆಪಿ ಅವರ ಅಸಮಾಧಾನವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುತ್ತಾ ಅನ್ನುವಂಥದ್ದು. ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಿ ಆ ಫೋಟೋ ಯಾವ ರೀತಿ ಇದೆ ಅನ್ನುವಂಥದ್ದು. ಕಮಲದ ಚಿಹ್ನೆ ಇದೆ, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವಂತಹ ಟ್ಯಾಗ್ಲೈನ್. ಆ ಒಂದು ಶೀರ್ಷಿಕೆಯ ಆ ಬರಹ ಏನಿದೆ, ಆ ಬರಹದ ಹಿಂಭಾಗದಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಫೋಟೋ ಇದೆ. ಸೊ ಹಾಗಿದ್ದಾಗ ಇಲ್ಲೋ ಒಂದು ಕಡೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಒಮ್ಮತದ ಅಭಿಪ್ರಾಯ ಏನಾದರೂ ಇದಾಗಿದೆಯಾ, ಅಥವಾ ಸುಮ್ಮನೆ ಫೇಸ್ಬುಕ್ನಲ್ಲೋ ಅಥವಾ ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣದಲ್ಲೂ ಈ ರೀತಿಯ ಹರಿಯ ಬಿಟ್ಟು ಬೇರೆ ಏನಾದರೂ ಚೇಂಜಸನ್ನು ನೋಡುವಂತಹ ಪ್ರಯತ್ನನ, ಅಥವಾ ನಾಯಕರಿಗೆ ಪರೋಕ್ಷವಾಗಿ ಮನವರಿಕೆ ಮಾಡ್ಕೊಂತಹ ಪ್ರಯತ್ನನ ಗೊತ್ತಿಲ್ಲ. ಬಟ್ ಇದು ಅಭಿಮಾನಿಗಳ ಕೆಲಸವ, ಅಥವಾ ಈಗಾಗಲೇ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ, ಅಥವಾ ಬಿಜೆಪಿಯ ನಾಯಕರು BS ಯಡಿಯೂರಪ್ಪ ಸೇರಿದಾಗೆ ಬಿಜೆಪಿ ನಾಯಕರು ಬಸವರಾಜ ರಾಯರೆಡ್ಡಿ ಅವರನ್ನ ಸಂಪರ್ಕಿಸಿದ್ದಾರಾ, ಅಥವಾ ಆಪರೇಷನ್ ಕಮಲ ನಡೆದಿದೆಯಾ ಅನ್ನುವಂತಹ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಎಸ್, ಈ ಬಗ್ಗೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಈ ಹಿಂದೆ ಸಚಿವರಾಗಿದ್ದಂತಹ ಬಸವರಾಜ ರಾಯರೆಡ್ಡಿ ಮಾಜಿ CM ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು. ಅಂದರೆ ಕೊಪ್ಪಳದಲ್ಲಿ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದರು. ಬಟ್ ಈಗ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಸೇರುವಂಥ ಸಾಧ್ಯತೆ ಇದೆ ಬಸವರಾಜ್ ಅವರು ಅಂತ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ನಾಗರಾಜ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕೈನ ಮಾಜಿ ಸಚಿವರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆಯಾ ಕಾಂಗ್ರೆಸ್ನ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ. ಸೊ ಒಂದು ಕಡೆ ಈಗಾಗಲೇ ಆಪರೇಷನ್ ಕಮಲ ಅನ್ನುವಂಥದ್ದು ಸಾಕಷ್ಟು ಕುಖ್ಯಾತಿಯನ್ನು ಕೂಡ ಪಡ್ಕೊಳ್ತು. ಅದರ ಜೊತೆಗೆ ಬೇರೆ ಬೇರೆ ಚೇಂಜಸನ್ನು ರಾಜ್ಯದಲ್ಲಿ ತಂದು ಕೊಡ್ತು. ಆದರೆ ಈಗ ಇನ್ನೇನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇರುವಂತಹ ಕೆಲವೇ ದಿನಗಳು, ಕೆಲವೇ ಗಂಟೆಗಳಿದ್ದಾವೆ ಅಂತಲೇ ಅನ್ಕೋಬಹುದು. ಯಾಕೆಂದರೆ 25ನೇ ತಾರೀಕು ಅದು ಕೊನೆಯ ದಿನ. ಸೊ ಅಷ್ಟರ ಒಳಗೆ ಮಾಜಿ ಸಚಿವರಿಗೆ, ಕಾಂಗ್ರೆಸ್ನ ಹಿರಿಯ ಹಾಗೆ ಮಾಜಿ ಸಚಿವರಿಗೆ ಗಾಳ ಹಾಕ್ತಾ ಇದೆಯಾ ಬಿಜೆಪಿ? ಯಾಕೆಂದರೆ ನೀವು ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದ ಆ ಫೋಟೋವನ್ನು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವಂಥ ಶೀರ್ಷಿಕೆ ಅಡಿ ಬರಹ ಇದೆ. ಅದರಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಫೋಟೋ ಇದೆ. ಎಸ್, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗರಾಜ್, ಮಾಜಿ ಸಚಿವರಿಗೆ ಬಿಜೆಪಿ ನಿಜಕ್ಕೂ ಗಾಳ ಹಾಕಿದೆಯಾ? ಈ ಬಗ್ಗೆ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಇದೆಯಾ, ಅಥವಾ ಕೇವಲ ಇದು ಫೇಸ್ಬುಕ್ ಪೋಸ್ಟ್ ಆಗಿದೆಯಾ ಅಭಿಮಾನಿಗಳಿಂದ, ಕಾರ್ಯಕರ್ತರಿಂದ? ಸುಮ್ಮನೆ ಒಂದು ತಂತ್ರನ ಅಂತ, ಹೇಗೆ ಅಂತ? ಗುರುಪ್ರಸಾದ್, ಖಂಡಿತವಲ್ಲೂ ಕೂಡ ಅಂದ್ರೆ ಈಗೇನು ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅಂತೇಳಿ ಒಂದು ಟ್ಯಾಗ್ಲೈನ್ ಹಾಕಿ ಬಸವರಾಜ ರಾಯರೆಡ್ಡಿ ಅವರ ಒಂದು ಏನು ಫೋಟೋನ ಅಳವಡಿಸಿ ಅದು ಪೋಸ್ಟ್ ನ ಫೇಸ್ಬುಕ್ ಏನು ಅರಿಬಿಟ್ಟಿದ್ರೆ ಅಂತ ಹೇಳುದು, ಇದು ನಿಜವಾಗ್ಲೂ ಕೂಡ ಒಂದು ಕುತೂಹಲ ಕೇಳಿಸುವಂತ ಒಂದು ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಕಾರಣ ಎಷ್ಟು ಅಂತಂದ್ರೆ, ಬಿಜೆಪಿಯ ಮೊದಲ ಪಟ್ಟಿ ಇವತ್ತೇನು ಟಿಕೆಟ್ ಘೋಷಣೆ ಮಾಡಿತ್ತು, ಮೊದಲ ಪಟ್ಟಿಯಲ್ಲಿ ಎಲ್ಲಾ ಹಾಲಿ ಸಂಸದರಿಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಆದ್ರೆ ಕೊಪ್ಪಳದ ಹಾಲಿ ಸಂಸದರಂತ ಕರಡಿ ಸಂಗಣ್ಣವರು ಮಾತ್ರ ಟಿಕೆಟ್ ಘೋಷಣೆ ಮಾಡಿದಿಲ್ಲ. ಅಂದ್ರೆ ಈ ಪೋಸ್ಟ್ಗೂ ಮತ್ತು ಈ ಹಾಲಿ ಸಂಸದ ಕರಡಿ ಸಂಗಣ್ಣರ ಟಿಕೆಟ್ ಘೋಷಣೆ ಮಾಡದಿರುವುದು ಖಂಡಿತವಲ್ಲೂ ಕೂಡ ಅಂದ್ರೆ ಅನುಮಾನಕ್ಕೆ ಮೂಡುತ್ತಂತ ಹೇಳ್ಬೋದು. ಒಂದು ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಕೊಪ್ಪಳದ ಕಾಂಗ್ರೆಸ್ ಟಿಕೆಟ್ಗಾಗಿ ಇವತ್ತು ರಾಯರೆಡ್ಡಿ ಅವರು ಸೇರಿದಂತೆ ರಾಜಶೇಖರ್ ಹಿಟ್ನಾಳ್ ಹೊತ್ತು ಪೈಪೋಟಿ ನಡೆಸ್ತಾ ಇದ್ರ. ಇದೀಗ ಮಾಹಿತಿ ಬಂದ ಪ್ರಕಾರ ಅಂದ್ರೆ, ಸಿದ್ದರಾಮಯ್ಯ ಅವರೇ ಕೊಪ್ಪಳಕ್ಕೆ ಸ್ಪರ್ಧಿಸಿದ್ರೆ ಒಂದು ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ತಪ್ಪಿಸುವಂತ ಲಕ್ಷಣ ಕಾಣ್ತವೆ. ಒಂದು ವೇಳೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಟ್ರೆ ಕರಡಿ ಸಂಗಣ್ಣ ಟಿಕೆಟ್ ಕೊಡ್ತಾರೆ. ಒಂದು ವೇಳೆ ರಾಜಶೇಖರ್ ಹಿಟ್ನಾಳ್ ಹೊರತುಪಡಿಸಿ ಸಿದ್ದರಾಮಯ್ಯ ಅವರು ಬಂದು ಕೊಪ್ಪಳಕ್ಕೆ ನಿಂತ್ರೆ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರನ್ನು ಕರ್ಕೊಂಡ್ಬಂದು ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸುವಂತ ಎಲ್ಲಾ ಲೆಕ್ಕಾಚಾರಗಳು ಬಿಜೆಪಿ ನಾಯಕರು ಮಾಡಿರುವಂತದ್ದು ಒಂದು ಸ್ಪಷ್ಟವಾಗಿ ಗೋಚರಿಸುವಂತದ್ದು. ಅದೇ ರೀತಿಯಾಗಿ ಈಗ ಹಾಲಿ ಸಂಸದರ ಬಗ್ಗೆ ಒಂದು ನೆಗೆಟಿವ್ ಒಂದು ವಿಚಾರವಾಗಿ ಹಲವಷ್ಟು ಬಿಜೆಪಿ ಕಾರ್ಯಕರ್ತರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಸಂಸದಂತ ಕರಡಿ ಸಂಘಟನೆ ಟಿಕೆಟ್ ತಪ್ಪಿಸುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದು, ಈ ಕಾರಣಕ್ಕಾಗಿ ಪ್ರಬಲ ನಾಯಕರು ಬೇಕಾಗಿದ್ರಿಂದ ಈಗ ಅಂದ್ರೆ ರಾಯರೆಡ್ಡಿ ಅವರಿಗೆ ಬಿಜೆಪಿ ನಾಯಕರು ಗಾಳ ಹಾಕಿದ್ರಂತ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಮೊದಲ ಹಂತವಾಗಿ ಮಾತುಕತೆ ನಡೆದಿದೆ ಅಂತ ಹೇಳಿ ಅವರ ಕಾರ್ಯಕರ್ತ ಮೂಲಕ ಮಾಹಿತಿ ಸಿಗ್ತಾ ಇದೆ.
ಸ್ಪಷ್ಟವಾಗಿ ಅಂದ್ರೆ ಯಲಬುರ್ಗಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಈ ರೀತಿ ಪೋಸ್ಟ್ ಹಾಕಿರೋದಂತೂ ಅನುಮಾನ ಕಾಡ್ತದೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಕಾರ್ಯಕರ್ತರ ಅಥವಾ ಅಭಿಮಾನಿಗಳ ಅಥವಾ ಬೆಂಬಲಿಗರ ಅಭಿಪ್ರಾಯ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಆದರೆ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನ ನಿಷ್ಠಾವಂತರಾಗಿದ್ದಾರೆ, ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಅತ್ಯಾಪ್ತರು. ಸೊ ಅವರು ಕಾಂಗ್ರೆಸ್ನ ಬಿಡ್ತಾರೆ ಅಂತ ಈಗ ಅವರ ಮೂಲಗಳೇನಾದರೂ ಸ್ಪಷ್ಟಪಡಿಸಿದ್ದಾವ ಅಂತ? ಖಂಡಿತವಲ್ಲ ಗುರುಪ್ರಸಾದ್, ಯಾಕಂದ್ರೆ ಈಗಾಗಲೇ ಏನಂದ್ರೆ ಈ ಕೊಪ್ಪಳ ಈ ಹಿಂದೆ ಅಂದ್ರೆ ವಿಧಾನಸಭಾ ಅಂದ್ರೆ ಯಲಬುರ್ಗಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣಾಗಿದ್ದಂತೆ ರಾಯರೆಡ್ಡಿ ಅವರು ಅವರಿಗೆ ಅಧಿಕಾರ ಬೇಕಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ 2-3 ಬಾರಿ ಸಂಸದರು ಕೂಡ ಆಗಿದ್ರು, ಅದೇ ರೀತಿಯಾಗಿ ಶಾಸಕರು ಆಯ್ಕೆಯಾಗಿ ಸಚಿವರು ಕೂಡ ಆಗಿದ್ರು. ಇದೀಗ ಅಂದ್ರೆ ಸೋತಿದ್ದಾರೆ ಅಂತ ಹೇಳ್ಬೋದು, ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸೋತಿದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಕೆಲವಿಷ್ಟು ಏನು ಬಿಜೆಪಿ ನಾಯಕರ ಕದ ತಟ್ಟುವಂತ ಕೆಲಸ ರಾಯರೆಡ್ಡಿ ಅವರು ಆಗಿದೆ ಅಂತ ಅವರ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ತಿಳಿದುಬರುತ್ತದ್ದು. ಈಗಾಗಲೇ ಅಂದ್ರೆ ಮೊದಲ ಹಂತದಲ್ಲಿ ಮಾತುಕತೆ ನಡೆದಿದೆ. ಒಂದು ವೇಳೆ ಏನು ಇಲ್ಲಿ ಅಂದ್ರೆ ಈಗ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡುತ್ತಾರೆ ಅದರ ಮೇಲೆ ಡಿಪೆಂಡ್ ಅಪಾನ್ ಅಂತ ಒಂದು ಮಾಹಿತಿ ಸಿಗ್ತದೆ. ಯಾಕಂದ್ರೆ ಕಾಂಗ್ರೆಸ್ನ ಟಿಕೆಟ್ಗಾಗಿ ರಾಯರೆಡ್ಡಿ ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು. ಅವ್ರಿಗೆ ಈಗಲೇ ಟಿಕೆಟ್ ತಪ್ಪಿದೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ನಾನು ಲೋಕಸಭಾ ಚುನಾವಣೆ ಸ್ಪರ್ಧಿಸಬೇಕಂತ ಇವತ್ತು ಬಿಜೆಪಿಯ ಬಾಗಿಲನ್ನ ತಟ್ಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ಬಿಜೆಪಿ ನಾಯಕರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ಒಂದು ವೇಳೆ ಅಲ್ಲಿ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವು ನಮ್ಮ ಜೊತೆ ಬರುವಂತ್ರಿ ಅಂತ ಕೂಡ ಮಾತುಕತೆ ನಡೆದಂತ ಹೇಳೋದು ಮಾಹಿತಿ ಸಿಗ್ತದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ.